ಬೆಳಗ್ಗೆಯಿಂದಲೂ ಕೂಡ ನಾವು ಸುದ್ದಿ ಬಿತ್ತರ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಒಂದು ಅಮಾನುಷ್ಯ ಕೃತ್ಯ ನಡೆದು ಹೋಗಿದೆ ಅಂತ. ಎಂತಹ ವಿಕೃತ ಮನಸ್ಥಿತಿಗಳ ಮಧ್ಯೆ ನೀವು ಬದುಕ್ತಾ ಇದ್ದೀವಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕಂದ್ರೆ ಒಂದು ಸೀರೆ ಕದ್ರು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಬಹುದಾ, ಇಷ್ಟೆಲ್ಲ ಹಲ್ಲೆ ಮಾಡಬಹುದಾ ಅನ್ನುವಂಥ ಪ್ರಶ್ನೆಗಳು ಆ ವಿಡಿಯೋಗಳನ್ನ ನೋಡಿದಾಗ ನಿಮ್ಮನ್ನ ಕಾಡಿರೋದು ಸತ್ಯ. ಬೆಂಗಳೂರಿನಲ್ಲಿ ಇದೆಂಥ ಅಮಾನುಷ್ಯ ಕೃತ್ಯ. ಮಹಿಳೆ ಅನ್ನೋದನ್ನ ನೋಡದೆ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇದೆಂಥ ಅಮಾನುಷ್ಯ ಕೃತ್ಯ. ಮಹಿಳೆ ಅನ್ನುವುದನ್ನ ನೋಡದೆ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನಲ್ಲೇ ಆಗಿರುವ ಘಟನೆ. ಮಹಿಳೆಗೆ ಬೂಟ್ ಕಾಲ್ನಿಂದ ಹಲ್ಲೆ ಮಾಡಿ ವಿಕೃತಿ ಮೆರೆಯಲಾಗಿದೆ. ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕನಿಂದ ಈ ಕೃತ್ಯ ಎಸಗಲಾಗಿದೆ. ಅವಿನ್ಯೂ ರಸ್ತೆಯಲ್ಲಿರುವ ಮಾಯಾ ಸಿಲ್ಕ್ ಸ್ಯಾರೀಸ್ನ ಮಾಲೀಕ. ವಿಕೃತ ಮನಸ್ಥಿತಿ ಅಂತ ಅನ್ಸುತ್ತೆ. ಹಾಡ ಹಗಲೇ ಜನನಿಬಿಡ ರಸ್ತೆಯಲ್ಲೇ ಈ ಕ್ರೌರ್ಯ ನಡೆದು ಹೋಗಿದೆ. ನೋವಿನಿಂದ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಆ ಬಟ್ಟೆ ಅಂಗಡಿಯ ಮಾಲೀಕ ಬಿಟ್ಟಿಲ್ಲ. ಆಂಧ್ರದ ಅನಂತಪುರ ಜಿಲ್ಲೆಯ ಹಂಪಮ್ಮ ಎಂಬಾಕೆಗೆ ಥಳಿಸಿದ್ದಾರೆ. ಹಂಪಮ್ಮ ಸೀರೆ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೇ ಸೆರೆಯಾಗಿತ್ತಂತೆ. ಆ ದೃಶ್ಯ ನೋಡಿ ಹಂಪಮ್ಮ ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಆಕೆಯನ್ನ ಕರ್ಕೊಂಡು ಬಂದು ನಡು ರಸ್ತೆಯಲ್ಲೇ ಈ ರೀತಿ ಎಳೆದಾಡಿ ಕಾನೂನನ್ನ ಕೈಗೆತ್ಕೊಂಡು ಪೊಲೀಸರ ರೀತಿಯಲ್ಲಿ ವರ್ತನೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಪೊಲೀಸರು ಕೂಡ ಇಂಥ ಶಿಕ್ಷೆ ಕೊಡಲ್ಲ. ನಿಮಗೆ ಯಾರು ಅಧಿಕಾರ ಕೊಟ್ರು ಅಂತ ನಾವು ಕೇಳ್ತಾ ಇದ್ದೀವಿ. ಈ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಬೇಸರ ಅಂತ ಅನ್ಸುತ್ತೆ. ಒಬ್ರು ಕೈ ಹಿಡಿದು ಎಳಿತಾರೆ, ಮತ್ತೊಬ್ರು ಬೂಟ್ ಕಾಲ್ನಿಂದ ಒದಿತಾರೆ. ಜಸ್ಟ್ ಒಂದು ಸೀರೆ ಕದ್ದಿರೋದಕ್ಕೆ ಇಷ್ಟೆಲ್ಲ ಮಾಡಬಹುದಾ ಅನ್ನೋದು ಪ್ರಶ್ನೆ. ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರಿದ್ದಾರೆ, ಕಾನೂನಿದೆ. ಅದನ್ನ ಬಿಟ್ಟು ನೀವು ಹೀಗೆ ವರ್ತನೆ ಮಾಡಿ ನೀವೇ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಸೆಪ್ಟೆಂಬರ್ 20ರ ಶನಿವಾರ ಆಗಿರುವಂತಹ ಘಟನೆ. ಒಟ್ಟು 50 ಸೀರೆ ಉಳ್ಳ ಚೀಲದ ಬ್ಯಾಗ್ ಅನ್ನ ಹಂಪಮ್ಮ ಕದ್ದಿದ್ರಂತೆ. ಒಂದು ಸೀರೆ 1500ರಿಂದ 2000 ಬೆಲೆ ಬಾಳುವ ಸೀರೆಗಳಂತೆ. ಒಟ್ಟು 70,000ಕ್ಕೂ ಹೆಚ್ಚು ಬೆಲೆ ಬಾಳುವ ಸೀರೆಗಳನ್ನ ಆಕೆ ಆ ಬ್ಯಾಗ್ ಅನ್ನ ಕದ್ಕೊಂಡು ಹೋಗಿದ್ಲಂತೆ. ಇದರಿಂದ ಶಾಪ್ನ ಸಿಬ್ಬಂದಿ ಮೇಲೂ ಕೂಡ ರೇಗಾಡಿದ್ರಂತೆ ಅಂಗಡಿ ಮಾಲೀಕ. ಎಲ್ ಹೋಯ್ತು ಅಂತ. ಹೌದು, ಖಂಡಿತ ಲಾಸು ಕಳೆದು ಹೋಯ್ತು ಅಂತ ಅಂದ್ರೆ ಯಾರಿಗಾದ್ರೂ ಕೋಪ ಬರೋದು ಸಹಜ. ಹಂಗಂದ ಮಾತ್ರಕ್ಕೆ ಕದ್ದಿದ್ ಯಾರು ಅಂತ ಗೊತ್ತಾದ ಬಳಿಕ ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಪೊಲೀಸರು, ಪೊಲೀಸ್ ಠಾಣೆ, ಪೊಲೀಸ್ ಇಲಾಖೆ ಇರೋದು ಯಾರಿಗೋಸ್ಕರ? ನಿಮ್ಗಳಿಗೋಸ್ಕರನೇ. ಕದ್ದಿದ್ರ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ, ಪೊಲೀಸರಿದ್ದಾರೆ. ಅದನ್ನ ಮೀರಿ ನೀವು ಈ ರೀತಿ ನಡೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಈ ರೀತಿ ಹೊಡೆದು ಬಿಟ್ರೆ, ಹಲ್ಲೆ ಮಾಡಿಬಿಟ್ರೆ, ಬೂಟ್ಗಾಲ್ನಿಂದ ಒದ್ದು ಬಿಟ್ರೆ ನಿಮ್ ಸೀರೆಗಳು ವಾಪಸ್ ಸಿಗುತ್ತೆ. ಪಾಪ ಮಹಿಳೆ ಕಥೆ ಏನು ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಯಾವುದು ಬೇರೆ ದೇಶದಲ್ಲ, ಬೇರೆ ರಾಜ್ಯದಲ್ಲ, ಬದಲಾಗಿ IT ಸಿಟಿ ಅಂತ ಹೇಳ್ಕೊಳ್ಳುವಂತಹ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಶಿಕ್ಷಿತರಿರುವಂತಹ ಏರಿಯಾ. ಇಲ್ಲಿಯೇ ಈ ರೀತಿ ಅಮಾನುಷ್ಯ ಕೃತ್ಯಗಳು ನಡೆದು ಹೋಗುತ್ತೆ. ಏನು ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ವರ್ತನೆ ಮಾಡ್ತೀರಿ, ಯಾವುದ್ರ ಬಗ್ಗೆ ಅರಿವಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತೀರಿ ಅಂತ ಆದ್ರೆ ಏನ್ ಹೇಳಬೇಕು ನಿಮ್ಮ ಬುದ್ಧಿಗೆ, ನಿಮ್ಮ ಮನಸ್ಸಿಗೆ ಅಂತ ಅನ್ನೋದು ಪ್ರಶ್ನೆ ಆಗುತ್ತೆ. ಕದ್ದಿದ್ರೆ ಕಾನೂನಿದೆ, ಶಿಕ್ಷೆ ಕೊಡುತ್ತೆ. ಇವ್ರು ಯಾರು ನೈತಿಕತೆ ಕೈಗೆ ತಗೊಳ್ಳೋಕ್ಕೆ? ಕಾನೂನು ಯಾರು ಕೈಗೆ ತಗೊಳ್ಳೋಕ್ಕೆ? ಈಗ ನವರಾತ್ರಿನಲ್ಲಿ ಹೆಣ್ಣು ಪೂಜೆ ಮಾಡ್ತೀವಿ, ನಮ್ಮ ಭಾರತೀಯ ಸಂಸ್ಕೃತಿ ಕಾರ್ಯಕ್ರಮ ಇರೋದು. ಅಷ್ಟೊಂದು ನಾವು ಪೂಜೆ ಮಾಡೋ ಹೆಣ್ಣನ್ನು ನೀವು ಕಾಲಲ್ಲಿ ಒದಿತೀರಾ ಅಂದರೆ ಮಾರವಾಡಿಗಳು, ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೀವು ವ್ಯಾಪಾರಕ್ಕೆ ಬಂದು ನೀವು ಇಷ್ಟೊಂದು ದುರಂಕಾರ ತೋರಿಸಬಾರ್ದು. ಒಂದು ಮಾತು ಹೇಳ್ತಾ ಇದ್ದೀನಿ, ಎಲ್ಲ ಮಾಧ್ಯಮದವರು ಧ್ವನಿ ಎತ್ತಬೇಕು.
ಯಾಕಂದರೆ ಮಾನವೀಯತೆ ಇದೆಯಾ ಸತ್ತೋಗಿದೆಯಾ ಅಂತ ಎಲ್ಲ ಜನ ನೋಡ್ತಾ ಇದ್ದಾರಲ್ಲಿ, ಎಲ್ಲ ಲೈವ್ ಓಡ್ತಾ ಇದ್ದಾರೆ. ಒಬ್ಬರು ಬಂದು ಆಕೆನ ಕಾಪಾಡ್ತಾ ಇಲ್ಲ. ಇನ್ನು ಮಾನವೀಯತೆ ಇದೆಯಾ ಸತ್ತೋಗಿದೆಯಾ ಅಂತ ನಿಜವಾಗ್ಲೂ ನಮಗೆ ನೋವಾಗುತ್ತೆ. ಈ ದಿನ ಎಲ್ಲ ಸಂಘಟನೆಯವರು ನಮ್ಮ ಸ್ನೇಹಿತರೆಲ್ಲ ಧ್ವನಿ ಎತ್ತಿದ್ದೀವಿ, ಒಬ್ಬರು ಸಹ ಬಂದಿಲ್ಲ. ದೂರು ಕೊಡೋಕೆ ಬಂದಿದ್ದೀವಿ, ಅವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಇಲ್ಲಿವರೆಗೂ ನಾವು ಎಕ್ಸಾಕ್ಟ್ಲಿ ಅವ್ರು ಹೇಳ್ತಾ ಇದ್ರು ಒಂದು ಮಾತು, ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನ, ಅದು ಹೆಣ್ಣು ಮಕ್ಕಳನ್ನ ದೇವತೆಗಳು ಅಂತ ಪರಿಗಣಿಸ್ತಾರೆ, ಅವರನ್ನ ಪೂಜೆ ಮಾಡ್ತಾರೆ. ಅಂಥದ್ರಲ್ಲಿ ಇಂಥ ನವರಾತ್ರಿಯ ಸಂದರ್ಭದಲ್ಲಿ ಈ ರೀತಿ ಬೂಟ್ಗಾಲಿನಿಂದ ಒಂದು ಹೆಣ್ಮಗಳನ್ನ ನಡೆಸ್ಕೊಳ್ಳೋ ರೀತಿನ ಇದು ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ವ್ಯಾಪಾರಕ್ಕೆ ಬರ್ತೀರಿ, ವ್ಯಾಪಾರ ಮಾಡಿ ತಪ್ಪಲ್ಲ, ಕಾನೂನಿದೆ, ಪೊಲೀಸರಿದ್ದಾರೆ, ಅದರ ತಕ್ಕಂಗೆ ಕ್ರಮಗಳನ್ನು ಕೈಗೊಳ್ತಾರೆ. ಅದನ್ನ ಬಿಟ್ಟು ಈ ರೀತಿ ವರ್ತನೆ ಮಾಡಿದವರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ